Hello students, welcome to Mokshika Academy. In this video, I am going to give information regarding PGCET online application link. ಸೊ ಈಗ ತಾನೇ ಲಿಂಕನ್ನು ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಬೋದು ಕೆ ಎ ವೆಬ್ಸೈಟ್ಗೆ ಹೋದ ತಕ್ಷಣ ಅಲ್ಲಿ PGCET 2026 ಆನ್ಲೈನ್ ಅರ್ಜಿ ಲಿಂಕ್ ಅಂತ ಕೊಟ್ಟಿದ್ದಾನೆ. ಸೊ ನೀವು ಅದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆ, PGCET ಆನ್ಲೈನ್ ಅಪ್ಲಿಕೇಶನ್ ಕನ್ನಡದಲ್ಲಿ ಹಾಗೂ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ನಾನು ಇಂಗ್ಲೀಷಲ್ಲಿ ಹೇಳ್ತೀನಿ ಏನೇನು ಇನ್ಫಾರ್ಮೇಷನು ನೀವು ಅಪ್ಲೈ ಮಾಡೋದಕ್ಕೂ ಮುಂಚೆ ಬೇಕು ಅಂತ. ಸೊ ಇಲ್ಲಿ ನೋಡ್ಬೋದು, ಬಿಫೋರ್ ಫಿಲ್ಲಿಂಗ್ ಅಪ್ಲಿಕೇಶನ್ ಪ್ಲೀಸ್ ಬಿ ರೆಡಿ ವಿತ್ ಸರ್ಟಿಫಿಕೇಟ್ಸ್ ಅಂತ ಹೇಳಿದ್ದಾನೆ. ಸೊ ಯಾವ್ಯಾವ ಸರ್ಟಿಫಿಕೇಟು ಅಂತ ಹೇಳಿದ್ರೆ SSLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನಿಮ್ದು ಯಾವ್ದಾದ್ರು ರಿಸರ್ವೇಷನ್ ಇದ್ದರೆ ಅದು ಕಂಪಲ್ಸರಿ RD ನಂಬರ್ ಬೇಕಾಗ್ತದೆ. ಡೀಟೇಲ್ಸ್ ಆಫ್ ಸ್ಟಡೀಸ್ ಇನ್ ಕರ್ನಾಟಕ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟು 12th ಸ್ಟ್ಯಾಂಡರ್ಡ್ ಎಲ್ಲಿ ಓದಿದ್ದೀರಾ ಅಂತ ಅದು ಡೀಟೇಲ್ಸ್ ಇಟ್ಕೋಬೇಕಾಗುತ್ತೆ. ಯಾವ ಸ್ಕೂಲು, ಎಲ್ಲಿ ಓದಿದ್ದೀರಾ, ಎಲ್ಲೆಲ್ಲಿ ಓದಿದ್ದೀರಾ ಅಂತ. ಡಿಗ್ರಿ ಮಾರ್ಕ್ಸ್ ಕಾರ್ಡು, ಡಿಗ್ರಿ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟು. ನೋಡಿ, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ನೀವು ಅಪ್ ಟು 5th ಸೆಮ್ಮನ್ನ ನೀವು ತೊಗೋಬೋದು. ಯಾಕಂತೇಳಿದ್ರೆ 6th ಸೆಮ್ಮು ನಿಮ್ಗೆ ಇನ್ನೂ ಎಕ್ಸಾಮಿನೇಷನ್ಸ್ ಆಗಿಲ್ಲ ಸ್ಟೂಡೆಂಟ್ಸ್, ಹಾಗಾಗಿ ಅಪ್ ಟು 5th ತೊಗೊಳ್ಳಿ. ಡಿಗ್ರಿ ಕಂಪ್ಲೀಷನ್ ಸರ್ಟಿಫಿಕೇಟು ಈಗಲೇ ನಿಮಗೆ ಇರಲಿಕ್ಕಿಲ್ಲ. ಸೊ ಅದನ್ನು ಅಪ್ಲೈ ಮಾಡಬೇಕಾದ್ರೆ ಯಾವ ರೀತಿ ಅದನ್ನು ನೀವು ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನಿಮಗೆ. ಕ್ಯಾಂಡಿಡೇಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಕ್ಯಾಂಡಿಡೇಟ್ ಸಿಗ್ನೇಚರು ಎರಡೂ ಕೂಡ ನೀವು 50 KB ನೀವು ರೆಡಿ ಮಾಡಿ ಇಟ್ಕೊಳ್ಬೇಕು ಸ್ಟೂಡೆಂಟ್ಸ್. ಓಕೆ, 50 KB ರೀಸೈಜ್ ಮಾಡಿಕೊಂಡು ಸಿಗ್ನೇಚರ್ ಮಾಡಿಕೊಂಡು ಫೋಟೋಸ್ನ 50 KB ಆ್ಯಂಡ್ ಆಲ್ಸೋ ಲೆಫ್ಟ್ ಥಂಬು. ಸೊ ಇವಿಷ್ಟು ರೆಡಿ ಮಾಡಿ ಇಟ್ಕೊಂಡ ತಕ್ಷಣ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಥ್ಯಾಂಕ್ ಯು.